ಇಲ್ಲಿ ಅಡಿಕೆ ಬೆಳೆಗಾರರು ಜಾಸ್ತಿ ಇದ್ದಾರೆ. ಹಳ್ಳಿಯಲ್ಲಿ ಚನ್ನಗಿರಿ ತಾಲೂಕು ಮಂಡಲ್ ಪಂಚಾಯತಿ ಸದಸ್ಯನಾಗಿ 31 ವರ್ಷ ಸಂಪೂರ್ಣವಾಗಿ ಕೃಷಿಯಲ್ಲೇ ತೊಡಗಿಕೊಂಡಿದ್ದೇನೆ. ಅಡಿಕೆ ಬೆಳೆಗಾರ ತಕ್ಕ ಬೆಲೆ ಸಿಗೋದಿಲ್ಲ, ಪ್ರಾಬ್ಲಮ್ ಎಲ್ಲ ಜಾಸ್ತಿ ಭತ್ತನ ತಾವು ಮಾಡ್ತಾ ಇಲ್ಲ. ಹೆಚ್ಚು ಫಲವತ್ತತೆ ಇರೋದು ಮುಕ್ಕಾಲಡಿ ಭೀಮ್ ಸಮುದ್ರ 2 ಇಂಚು ನೀರಿದ್ರೆ 2 ಎಕರೆನ ನಾವು ನದಿ ಇಲ್ದೇನೆ ಕಮರ್ಷಿಯಲ್ ಕ್ರಾಪ್ ಅಂತಂದ್ರೆ ಅಡಿಕೆ ಒಂದೇನೆ. ಕೊಡೋದ್ ಬೇಡ, ನೀವೇ ಮಾಡ್ಬೇಕು. ಈ ಅಡಿಕೆ ಫಸ್ಟ್ ಬೆಟ್ಟ ಅಂತ ಬರುತ್ತೆ, ರಾಸಿ ಅಡಿಕೆ 3 ವೆರೈಟಿ ಮಾಡ್ತೀವಿ. ರಾಸಿ, ಗೋರಬಲು, ಸಿಪ್ಪೆಗೋಟು, ಸಿಪ್ಪೆ ತೆಗಿ ಅಂತಂದ್ರೆ ರಜೆ ಸಿಕ್ತು ಅಂತ ಅಂದಾಗ ಟೈಮ್ ಕಾಲಹರಣ, ಮನಿ ಮ್ಯಾನೇಜ್ಮೆಂಟ್ ಕೂಡ ಆಚೆ ಕಚೇರಿ, ಬ್ಯಾಂಕುಗಳಿದಾವೆ. ನಾವು ಇನ್ನೊಬ್ಬರ ಹತ್ರ ಸಾಲ ಬೇಡೋದು ಹಾವಳಿ ಇದೆ. ಸೊ ಮಧ್ಯವರ್ತಿಗಳ ಹಾವಳಿನ ಆನ್ಲೈನ್ ಮಾರುಕಟ್ಟೆ ಅಂತ ಪೂನಾ ಮಹಾರಾಷ್ಟ್ರದ ಕಡೆ ಎಲ್ಲ ಅದನ್ನೇ ವ್ಯಾಲ್ಯೂ ಆಡೆಡ್ ಅನ್ನೋ ಒಂದು ಯೋಚನೆ ಇದೆ. ವಿಶೇಷ ಅಂದ್ರೆ ಕಾಲ್ಕೆರೆ ಊರಲ್ಲಿ ದುರ್ಗಾ ಪರಮೇಶ್ವರಿ ಹಬ್ಬನ ಮಾಡ್ತಾ ಇದ್ರು. ನಮ್ಮ ಅತ್ತೆ ಮಾವರು ನಮ್ಮನ್ನು ಆಹ್ವಾನ ಮಾಡಿದ್ದಕ್ಕೆ ಇವತ್ತು ನಾವು ನಮ್ಮ ಮನೆಯವರೆಲ್ಲ ಇವತ್ತು ನಾನು ಆಫೀಸಿಗೆ ರಜೆ ಹಾಕೊಂಡು ಬಂದೆ. ಏನಪ್ಪ ವಿಶೇಷ ಅಂದ್ರೆ ಇಲ್ಲಿ ಅಡಿಕೆ ಬೆಳೆಗಾರರು ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ನಮ್ಮ ರೈತರು ಕೂಡ ಸಿಕ್ಕಿದ್ರು, ಅಡಿಕೆ ಬೆಳೆಯುವಂತ ರೈತರು ಸಿಕ್ಕಿದ್ರು. ನಿಮಗೆಲ್ಲ ಅಡಿಕೆ ಬೆಳೆ ಯಾವ ತರ ಬೆಳೀತಾರೆ ಏನೋ ಅದ್ರ ಬಗ್ಗೆ ಅವರ ಅನಿಸಿಕೆಗಳನ್ನ ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ಇವತ್ತು ಒಂದು ನಮ್ಮ ಮುಖ್ಯ ಅತಿಥಿಗಳಾಗಿ ಕೃಷ್ಣ ನಾಯಕ್ ಸರ್ ಇದ್ದಾರೆ. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಅದಾದ ನಂತರ ಅವರು ಈಗ ಪಕ್ಕಾ ಫಾರ್ಮರ್ ಆಗಿದ್ದಾರೆ, ಅಂದ್ರೆ ಕೃಷಿಕರಾಗಿದ್ದಾರೆ. ಅವರನ್ನೇ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಮಸ್ಕಾರ ಸರ್, ನಿಮಗೆ ನನ್ನ ಈ ಪಾಡ್ಕಾಸ್ಟ್ಗೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಧನ್ಯವಾದ ನಾಯಕ್ ಸರ್. ಧನ್ಯವಾದಗಳು ಸರ್. ನಮ್ಮ ನಾವು ಪಾಡ್ಕಾಸ್ಟ್ ಏನು ಮಾಡ್ತೀವಿ, ನಾವು ತಮ್ಮ ಬಾಲ್ಯ ಹೇಗಿತ್ತು, ತಮ್ಮ ಹೆಸರೇನು, ಊರೇನು, ಹೇಗೆ ಓದಿದ್ರಿ ಮತ್ತು ಹೇಗೆ ಕೆಲ್ಸಕ್ಕೆ ಸೇರಿದ್ರಿ ಅನ್ನೋದ್ರ ಬಗ್ಗೆ ಒಂದು ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್. ನನ್ನ ಹೆಸರು, ನಮಸ್ಕಾರ, ಧನ್ಯವಾದಗಳು ಎಲ್ರಿಗೂ. ನನ್ನ ಹೆಸರು BS ಕೃಷ್ಣ ನಾಯಕ್ ಅಂತ. ನಾನು ಹುಟ್ಟಿ ಬೆಳೆದಿದ್ದು ಹಳ್ಳಿಯಲ್ಲಿ ಚನ್ನಗಿರಿ ತಾಲೂಕು ಸೋಮಲಾಪುರ ತಾಂಡದಲ್ಲಿ. ನನ್ನ ಬಾಲ್ಯ ನಮ್ಮ ಊರಿನ ಪಕ್ಕದ ಪ್ರಾರಂಭಿಕ ಪ್ರೈಮರಿ ವಿದ್ಯಾಭ್ಯಾಸ ನಮ್ಮ ಊರಿನ ಪಕ್ಕದ ಸೋಮಲಾಪುರದಲ್ಲಾಯಿತು. ತದನಂತರ ಸಂತೆಬೆನ್ನೂರು ಸರ್ಕಾರಿ ಪ್ರೌಢಶಾಲೆ ಅಲ್ಲಿ ಆಯಿತು. ಅಲ್ಲಿಂದ ಕೆರೆಬಿಳ್ಚಿಯಲ್ಲಿ ಕೂಡ ನಾನು SSLC ವರೆಗೂ ಓದಿದೆ. ತದನಂತರ ಅಲ್ಲಿಂದ ಸರ್ಕಾರಿ ಸೈನ್ಸ್ ಕಾಲೇಜ್ ಚಿತ್ರದುರ್ಗದಲ್ಲಿ CBZZ ಕೋರ್ಸನ್ನು ತೆಗೆದುಕೊಂಡು PUC ವರೆಗೆ ವಿದ್ಯಾಭ್ಯಾಸ ಮಾಡಿದೆ. ತದನಂತರ ಬಿಟ್ಟೆ. ಅಲ್ಲಿಂದ ನಾನು ಗ್ರಾಮ ಪಂಚಾಯತಿ ಮಂಡಲ ಪಂಚಾಯತಿಯಲ್ಲಿ ಸದಸ್ಯನಾಗಿ ಕೂಡ, ಸೋಮಲಾಪುರ ಪಂಚಾಯತಿಯಲ್ಲಿ ಮಂಡಲ್ ಪಂಚಾಯತಿ ಸದಸ್ಯನಾಗಿ ಕೂಡ ಆಯ್ಕೆ ಮಾಡಿದೆ. ನಾನು ಸದಸ್ಯನಾಗಿರುವಾಗಲೇ ನನಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಒಂದು ಸಂದರ್ಶನ ಬಂತು, ಇಂಟರ್ವ್ಯೂ ಬಂತು. ಆ ಇಂಟರ್ವ್ಯೂ ಅಲ್ಲಿ ನಾನು 1988ರಲ್ಲಿ ಪೊಲೀಸ್ ಇಲಾಖೆಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆಯಾದೆ. ಅಲ್ಲಿಂದ 31 ವರ್ಷ ಸೇವೆ ಸಲ್ಲಿಸಿ 2019ರಲ್ಲಿ ನಾನು ನಿವೃತ್ತನಾದ ನಂತರ ನಮ್ಮ ತಂದೆಯವರು ಮಾಡಿದ್ದ ಸ್ವಲ್ಪ ಪಿತ್ರಾರ್ಜಿತ ಆಸ್ತಿ ಇತ್ತು. ಆ ಆಸ್ತಿಯಲ್ಲಿ ನನಗೆ ವ್ಯವಸಾಯದ ಬಗ್ಗೆ ಸ್ವಲ್ಪ ಕಾಳಜಿ ಹೆಚ್ಚು. ಹಾಗಾಗಿ ಈಗ ನಾನು ಸಂಪೂರ್ಣವಾಗಿ ಕೃಷಿಯಲ್ಲೇ ತೊಡಗಿಕೊಂಡಿದ್ದೇನೆ. ವೀಕ್ಷಕರೇ, ನಾನು ಯಾಕೆ ಇವ್ರನ್ನ ವಿಶೇಷವಾಗಿ ಆಹ್ವಾನ ಮಾಡಿದೆ ಅಂದರೆ, ಇವರು ಬೇಸಿಕಲಿ ತುಂಬ ಬಡ ಕುಟುಂಬದಲ್ಲಿ ಬೆಳೆದು ಉನ್ನತ ವ್ಯಾಸಂಗಗಳೆಲ್ಲ ಮಾಡಿ ಪೊಲೀಸ್ ಇಲಾಖೆಯಲ್ಲಿ ತನ್ನದೇ ಆದ ಛಾಪುವನ್ನು ಮೂಡಿಸಿದ್ದಾರೆ. ರಿಟೈರ್ಡ್ ಆದ ನಂತರ ಏನು ಮನೆಯಲ್ಲಿ ಕೂತು ಆರಾಮಾಗಿ ರಿಟೈರ್ಮೆಂಟ್ ಲೈಫ್ನ ಲೀಡ್ ಮಾಡೋರು ಭಾಳಷ್ಟು ಜನ ಇದ್ದೀವಿ. ರಿಟೈರ್ಡ್ ಆದ್ಮೇಲೂ ಕೂಡ ನಾನು ಮನೆಯಲ್ಲಿ ಇರೋದು ಬೇಡ, ಏನಾದರೂ ಒಂದು ಮಾಡೋಣ ಅಂತೇಳಿ ಅವರು ಏನು ಪಿತ್ರಾರ್ಜಿತ ಆಸ್ತಿ ಇತ್ತು ಅಲ್ಲೇನೆ ಅಡಿಕೆ ಮತ್ತೆ ಎಲ್ಲ ಹಾಕಿದ್ದಾರೆ. ಸರ್, ಈಗ ನಾವು ನಮ್ಮ ರೈತರಿಗೋಸ್ಕರ ಬಹಳಷ್ಟು ಜನ, ಈಗ ನಾನು ಕೂಡ ಎಂಪ್ಲಾಯ್ ಇದ್ದೀನಿ, ಈ ಥರ ಅನೇಕ ಜನ ಎಂಪ್ಲಾಯ್ಸ್ ಇದ್ದಾರೆ. ರಿಟೈರ್ಡ್ ಆದಮೇಲೆ ಯಾಕೆ ನಿಮ್ಗೆ ವಿಶೇಷವಾಗಿ ಕರೆದಿದ್ದೆ ಅಂದರೆ, ರಿಟೈರ್ಡ್ ಆದಮೇಲೆ ನಿಮ್ಮ ದಿನಗಳು ಹೇಗೆ ಕಳೀತಾ ಇದ್ರು ಅನ್ನೋದು ತಿಳ್ಕೊಬೇಕು ಅನ್ನೋದು ಒಂದು. ಎರಡನೇದಾಗಿ ನಮ್ಮ ರೈತರಿಗೆ ಈ ಹೊಲ ಅಡಿಕೆ ಎಲ್ಲ ಹಾಕಬೇಕು, ನಾನು ಒಬ್ಬ ಅಡಿಕೆ ಬೆಳೆಗಾರ ಆಗಬೇಕು ಅಂತಂದರೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ಸರ್. ಸರ್, ವೀಕ್ಷಕರೇ,
ಸರ್ದು ಬೇಸಿಕಲಿ ಬಂದು ದಾವಣಗೆರೆ ಜಿಲ್ಲೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು. ಇವತ್ತು ಹಬ್ಬಕ್ಕಂತೇಳಿ ನೀವು ಕಾಲ್ಕೆರೆ, ಚಿತ್ರದುರ್ಗ ಜಿಲ್ಲೆ ಕಾಲ್ಕೆರೆಗೆ ಬಂದಿದ್ದೀವಿ ಸರ್. ಹೌದು ಪ್ರಸ್ತುತ ಸರ್ದು ಕೂಡ ಜಮೀನಿದೆ, ಅವ್ರು ಅಡಿಕೆನೂ ಮಾಡ್ತಾರೆ, ಜೊತೆಗೆ ಭತ್ತನೂ ಬೆಳಿತಾ ಇದ್ದೀರಿ. ಹೌದು ಸರ್, ಈಗ ಭತ್ತದ ಬೆಳೆ ಬಗ್ಗೆ ಏನಾದ್ರು ಒಂದೆರಡು ಮಾತು, ಭತ್ತದಲ್ಲಿ ಲಾಭ ಇದೆಯಾ, ನಷ್ಟ ಇದೆಯಾ, ಏನಾದ್ರು ತೊಂದರೆ ಇದೆಯಾ, ಅದ್ರ ಬಗ್ಗೆ ಹೇಳಿ ಸರ್ ಒಂದೆರಡು ಮಾತು ವೀಕ್ಷಕರಿಗೆ. ಖಂಡಿತವಾಗಿ ಈಗಿನ ಕಾಲದಲ್ಲಿ ರೈತರಿಗೆ ಭತ್ತ ಬೆಳವಣಿಗೆಯಲ್ಲಿ ಯಾವುದೇ ರೀತಿಯ ಲಾಭ ಇಲ್ಲ, ಸಂಪೂರ್ಣ ನಷ್ಟದಲ್ಲಿಯೇ ಇರ್ತಾರೆ. ತಾವು ಬೆಳೆದಂತ ಭತ್ತಕ್ಕೆ ಹಾಕಿದ ಬಂಡವಾಳ ಬಂದರೆ ಅಷ್ಟೇ ಅವರು ತೃಪ್ತಿ ಪಡ್ಕೊಳ್ತಾರೆ. ಒಂದು ಎಕರೆಗೆ ಎಷ್ಟು ಚೀಲ ಭತ್ತವನ್ನು ತಮಗೆ ಅನುಭವದಲ್ಲಿ ಬೆಳೆದಿರಬಹುದು ಸರ್ ತಾವು? 35ರಿಂದ 38 ಚೀಲದವರೆಗೆ ನಾನು ಭತ್ತ ಬೆಳೆದಿದ್ದೇನೆ. ಸೊ ಆನ್ ಆವರೇಜ್ 35ರಿಂದ 40 ಚೀಲ ತನಕ ಬೆಳೆದಿದ್ದೀರಿ. ಹೌದು. ಸೊ ಆದ್ರೂ ಕೂಡ ಖರ್ಚು ಜಾಸ್ತಿ ಬರುತ್ತೆ, ಭತ್ತದ ನಿಮಗೆ ಲಾಭಾಂಶ ಕಡಿಮೆ ಇದೆ. ಯಾಕೆ ಅಂತಂದ್ರೆ ಸಮಯಕ್ಕೆ ಸರಿಯಾಗಿ ನಮಗೆ ಬೆಳೆಗೆ ತಕ್ಕ ಬೆಲೆ ಸಿಗೋದಿಲ್ಲ. ಆಮೇಲೆ ಒಂದು 3 ಸಲ ನಾವು ಭತ್ತಕ್ಕೆ ಕನಿಷ್ಠ ಅಂದ್ರೆ 3 ಸಲ ಗೊಬ್ಬರ ಹಾಕಬೇಕು. ಹೌದು. ಆಮೇಲೆ ಆಯಾ ಭತ್ತದ ರೋಗಗಳಿಗೆ ತಕ್ಕಂತೆ ಔಷಧಿಗಳನ್ನು ಸಿಂಪಡಿಸಬೇಕು. ಆಮೇಲೆ ಲೇಬರ್ಸ್ ಪ್ರಾಬ್ಲಮ್ ಕೂಡ ವಿಪರೀತ, ಕಳೆ, ಕೊಯ್ಲು, ಈಗ ಲೇಬರ್ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಇರೋದ್ರಿಂದ ನಾವು ಕೆಲವೊಮ್ಮೆ ಯಂತ್ರೋಪಕರಣಗಳ ಮೇಲೆ ಅವಲಂಬಿತರಾಗ್ಬಿಡ್ತೀವಿ. ಜನ ಸಿಗ್ತಾ ಇಲ್ಲ. ಓಕೆ ಸರ್, ಹಾಗಾಗಿ ಈಗ ಭತ್ತನ ತಾವು ಮಾಡ್ತಾ ಇಲ್ಲ? ಈಗ ಅದ್ರ ಪರ್ಯಾಯವಾಗಿ ತಾವು ಏನ್ ಮಾಡ್ಕೊಂಡಿದ್ರಿ ಸರ್? ಅಡಿಕೆ. ಸರ್, ಈಗ ಅಡಿಕೆ ಬಗ್ಗೆ ಬಹಳಷ್ಟು ನಮ್ಮ ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಅಡಿಕೆ ಇದೆ. ಈಗ ನಮ್ಮ ಏನ್ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಅಡಿಕೆಗಳನ್ನ ಬೆಳಿಲಿಕ್ಕೆ ರೈತರು ಆಸಕ್ತಿ ಹೊಂದ್ತಾ ಇದಾರೆ ಸರ್. ಈಗ ಒಂದು ಅಡಿಕೆ ಹಾಕ್ಬೇಕಪ್ಪ ಅಂದ್ರೆ ಬೇಸಿಕ್ ಆಗಿ ಹೊಲ ಯಾವ ತರ ಇರಬೇಕು, ನೀರು ಎಷ್ಟು ಬೇಕು? ನನಗೆ ಒಂದು 2 ಎಕರೆ ಅಡಿಕೆ ಹಾಕ್ಬೇಕು ಅಂತ ನನ್ನ ಅನಿಸಿಕೆ ಸರ್. 2 ಎಕರೆ ರೈತನಿಗೆ ಏನ್ ಬೋರ್ ಇರಬೇಕು, ಜಮೀನು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಿ ಸರ್. ಮೊದಲ ಒಂದು ಉಪಯುಕ್ತವಾದ ಒಂದು ವಿಚಾರ ಅಂತ ಹೇಳಿದ್ರೆ, ಭೂಮಿ ಯಾವುದೇ ರೀತಿ ಉಬ್ಬು ತಗ್ಗಿದ್ರು ಕೂಡ ಅದಕ್ಕೆ ನೀವು ಮಟ್ಟ ಮಾಡಿಸ್ಲಿಕ್ಕಂತೂ ಹೋಗ್ಬೇಡಿ. ಭೂಮಿ ಲೆವೆಲ್ ಮಾಡೋದು ಬೇಡ. ಓಕೆ. 3/4 ಅಡಿ ಅಷ್ಟೇ ಭೂಮಿಯಲ್ಲಿ ಹೆಚ್ಚು ಫಲವತ್ತತೆ ಇರೋದು 3/4 ಅಡಿ ಮಣ್ಣಲ್ಲಿ ಮಾತ್ರ. ಇದು ಮಾಡ್ಲಿಕ್ಕೆ ಹೋಗ್ಬೇಡಿ. ಹೇಗಿರುತ್ತೋ ಹಾಗೇನೆ ನೀವು ಸಸಿ ಮಾಡಿ, ಅಡಿಕೆ ಸಸಿಯನ್ನ ನೆಡಿ. ಆಮೇಲೆ ತುಂತುರು ಹನಿ ನೀರಾವರಿಯನ್ನ ಅಳವಡಿಸಿ ಯಾವ ಜಾಗದಲ್ಲಿದ್ರು ಕೂಡ ಅಡಿಕೆ ಈಗ ನನ್ನ ಪ್ರಶ್ನೆ ಸರ್, ಈಗ ಸಸಿ ಮಾಡಿ ಅಂದ್ರಿ, ಸಸಿನ ನೀವು ಬೇರೆ ಕಡೆಯಿಂದ ತರ್ತಿರೋ ಅಥವಾ ನೀವೇ ಸಸಿಯನ್ನ ಮಾಡ್ಕೊಳ್ತಿರೋ? ನಮ್ಮ ತೋಟದಲ್ಲೇ 25 ವರ್ಷಕ್ಕಿಂತ ಹೆಚ್ಚಿಗೆ ಆಯುಸ್ಸಿರುವಂತಹ ಅಡಿಕೆ ಮರದಿಂದ ನಾವು ಒಂದು ಗೊನೆಗೆ ಕನಿಷ್ಠ 250ರಿಂದ 300 ಅಡಿಕೆ ಇರುವಂತಹ ಗೊನೆಗಳಿಂದ ನಾವು ಗೋಟನ್ನ ಸೆಲೆಕ್ಟ್ ಮಾಡ್ತೀವಿ. ಗೋಟನ್ನ ಸೆಲೆಕ್ಟ್ ಮಾಡಿದ ಮೇಲೆ ಆ ಗೋಟುಗಳು ತಾನಾಗಿಯೇ ಮೇಲಿಂದ ಉದುರ್ಬೇಕು. ಓಕೆ. ಅಂತ ಗೋಟುಗಳನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಅಂದ್ರೆ ಅದು ನ್ಯಾಚುರಲ್ ಆಗಿ ಮೇಲಿಂದ ಉದುರಬೇಕು. ಅಡಿಕೆ ಗೋಟ್ ಏನಿರುತ್ತೆ ಅದು ಪೂರ್ತಿ ಕೂಡ ಮೆಚೂರ್ಡ್ ಆಗಿದೆ, ಸಂಪೂರ್ಣವಾಗಿ ಅದು ಗಟ್ಟಿಯಾಗಿದೆ ಅಂತ. ಆಮೇಲೆ ಇನ್ನೊಂದು ಪರೀಕ್ಷೆ ಅಂತ ಹೇಳಿದ್ರೆ ರೈತರಿಗೆ ನಾ ಹೇಳ್ತೇನೆ, ಆ ಗೋಟನ್ನ ತೆಗೆದುಕೊಂಡು ನೀವು ನೀರಲ್ಲಿ ಹಾಕಿದಾಗ ಮೇಲಿನ ತೊಟ್ಟಿರುತ್ತಲ್ಲ, ತೊಟ್ಟು ನೇರವಾಗಿ ಮೇಲ್ಗಡೆ ಇರಬೇಕು. ಓಕೆ. ನೀರಲ್ಲಾಗ ತೇಲ್ಬೇಕು. ಅದು ನೇರವಾಗಿ ತೇಲ್ಬೇಕದು. ಅಡ್ಡಲಾಗಿ ತೇಲ್ತು ಅಂತ ಹೇಳಿದ್ರೆ ನೀವು ತೆಗೆದಿರೋ ಗೋಟು ಇನ್ನೂ ಪರಿಪಕ್ವವಾಗಿಲ್ಲ. ವೀಕ್ಷಕರೇ, ಇದು ಬಹಳಷ್ಟು ನೋಡಿ, ರೈತರು ತಾವೇ ಅಳವಡಿಸಿಕೊಂಡಿರುವಂತ ಟೆಕ್ನಿಕ್ ಏನಪ್ಪಾ ಅಂದ್ರೆ, ಏನ್ 20-25 ವರ್ಷದ ಮರ ಇರುತ್ತೆ, ಕೆಳಗೆ ಏನ್ ಬಿದ್ದಿರುತ್ತಲ್ಲ ಅಡಿಕೆ, ನೀರಲ್ಲಿ ಹಾಕಿದಾಗ ಅದು ಹೀಗೆ ನಿಂತ್ಕೋಬೇಕು, ಮೇಲ್ಗಡೆ ತುದಿ ಮೇಲಿರ್ಬೇಕು. ಅದಿತ್ತು ಅಂದ್ರೆ ಅದು ಪರಿಪಕ್ವವಾಗಿದೆ ಅಂತ. ಅಡ್ಡ ಇತ್ತು ಅಂದ್ರೆ ಅದು ಬೀಜ ಮಾಡ್ಲಿಕ್ಕೆ ಸರಿ ಇಲ್ಲ ಅನ್ನೋದು ನಮ್ಮ ರೈತರು ಕಂಡುಕೊಂಡಿರುವಂತ ಟೆಕ್ನಿಕ್ ಸರ್. ಅದಾಯ್ತು. ಈಗ ಸಸಿನ ನನಗೆ ಮಾಡಕ್ ಆಗ್ಲಿಲ್ಲ, ನಾನು ಬೇರೆ ಕಡೆಯಿಂದ ತರಬೇಕಂದ್ರೆ ತಾವು ಎಲ್ಲಿ ಹೇಳ್ತೀರಿ? ಸಸಿ ಎಂತ ಕಡೆ ಚೆನ್ನಾಗಿ ಸಿಗುತ್ತೆ, ಯಾವ ನರ್ಸರಿ ಅನ್ನೋದು ಏನಾದ್ರು ಇದೆಯಾ ನಮ್ಮ ರೈತರಿಗೆ ಅನುಕೂಲ ಆಗಂಗೆ? ನಮ್ಮ ಚಿತ್ರದುರ್ಗ ಜಿಲ್ಲೆಯ ಭೀಮ್ ಸಮುದ್ರ ಆ ಕಡೆನೆ ಸ್ವಲ್ಪ ಒಳ್ಳೆ ಅಡಿಕೆ. ಚಿತ್ರದುರ್ಗದಲ್ಲಿ ಭೀಮ್ ಸಮುದ್ರ ಇದೆ ಸರ್. ಇನ್ನು ಶಿವಮೊಗ್ಗದ ಕಡೆ ಏನಾದ್ರು, ಚನ್ನಗಿರಿ ಕಡೆ ಏನಾದ್ರು? ಶಿವಮೊಗ್ಗ ಮತ್ತೆ ಮಲೆನಾಡಿನ ಅಡಿಕೆಗಳು, ಮಲೆನಾಡಿನ ಭಾಗದಿಂದ ನಾವು ತೀರ್ಥಹಳ್ಳಿ, ಸಾಗರ ಆ ಕಡೆಯಿಂದ ತಂದಂತ ಅಡಿಕೆಗಳು ನಮ್ಮ ಕಡೆ ಬಯಲುಸೀಮೆಯಲ್ಲಿ ಹೆಚ್ಚಿಗೆ ಬರೋದಿಲ್ಲ. ಹಾಗಾಗಿ ನಾವು ಎಲ್ಲ ಈ ಭೀಮ್ ಸಮುದ್ರ ಅದರ ಸುತ್ತಮುತ್ತ ಇರೋ ಊರುಗಳಿಂದಾನೇ ಹೆಚ್ಚಿಗೆ ಅಡಿಕೆ ಗೋಟುಗಳನ್ನ ತಂದು ಮಾಡ್ತೇವೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಸರ್. ಈಗ 2 ಎಕರೆ ಅಂದೆ ನಾನು. 2 ಎಕರೆಗೆ ಈಗ ಸಸಿ ಹಾಕ್ಬೇಕಾದ್ರೆ ಒಂದು ಸಸಿಯಿಂದ ಇನ್ನೊಂದು ಸಸಿಗೆ ಎಷ್ಟು ಅಂತರ ಇರ್ಬೇಕು ಸರ್? 8.5 ಅಡಿ
ಒಂದು ಸಸಿಯಿಂದ ಇನ್ನೊಂದು ಸಸಿಗೆ 8.5 ಅಡಿ, ಈ ಸಸಿಯಿಂದ ಈ ಸಸಿಗೂ ಕೂಡ 8.5 ಅಡಿ. ಸೊ ಟೋಟಲಿ 8.5. ಸೊ ಆ ಲೆಕ್ಕದಲ್ಲಿ 1 ಎಕರೆಗೆ ಎಷ್ಟು ಸಸಿ ಕೂರುತ್ತೆ ಸರ್? 650 ಸಸಿ. 650ರಿಂದ 700 ಸಸಿ. ಸ್ನೇಹಿತರೆ, 1 ಎಕರೆಗೆ 650ರಿಂದ 700 ಗಿಡಗಳನ್ನ ನೀವು ತಂದ್ರೆ ಅದನ್ನ ಗಿಡ ಹಾಕ್ಬೇಕು ಅಂತೀರಿ. ಹೌದು ಸರ್. ಗಿಡ ಹಾಕ್ಬೇಕಾದ್ರೆ ಎಷ್ಟು ಅಡಿ ಆಳ ತೆಗೆದು ಗಿಡವನ್ನ ನೆಡ್ಬೇಕಾಗುತ್ತೆ ಸರ್? ಏನೆಲ್ಲ ಹಾಕ್ಬೇಕಾಗುತ್ತೆ ಗಿಡ ನೆಡ್ಬೇಕಾದ್ರೆ? 1 ಅಡಿ ಆಳದ ಗುಂಡಿ ಇದ್ರೆ ಸಾಕು. 1 ಅಡಿ ಆಳ ಗುಂಡಿ. ಆ ಗುಂಡಿ ಒಳಗಡೆ ಏನಾದ್ರೂ ಖನಿಜಾಂಶಗಳು ಏನಾದ್ರೂ ಹಾಕ್ಬೇಕಾ ಅಥವಾ ಜಸ್ಟ್ ಹಾಕ್ಬಿಟ್ಟು ಹಾಗೆ ಗುಂಡಿ ಮುಚ್ಚಬೇಕಾ? ಅದನ್ನ ನಾವೇನ್ ತೆಗೆದಿರ್ತೀವಲ್ಲ ಮಣ್ಣು, ಆ ಮಣ್ಣನ್ನ ಮುಚ್ಚಿದ್ರು ಸಾಕು. ಏನು ಹಾಕೋ ಅವಶ್ಯಕತೆ ಏನೇನು ಹಾಕುವ ಅವಶ್ಯಕತೆ ಇಲ್ಲ. ಓಕೆ ಸ್ನೇಹಿತರೆ, ಗುಂಡಿ ಮುಚ್ಚಿ ಹಾಕೋದು ಓಕೆ ಸರ್, ಅದಾಯ್ತು. ನಾವು 2 ಎಕರೆಗೆ ಅಂದ್ರೆ 1400 1500 ಗಿಡ ಬೇಕಾಗುತ್ತೆ ಅಂತ ನಿಮ್ಮ ಅನಿಸಿಕೆ? ಹೌದು ಸರ್. ಈಗ ನೀರು ಮೇನ್ ಬೇಕಾದ್ರೆ ಅಡಿಕೆಗೆ ನೀರು. ಇನ್ನು ಚಾನಲ್ ಇತ್ತು ಅಂದ್ರೆ ಒಂದು ಓಕೆ, ಚಾನಲ್ ಇದ್ರೂ ಕೂಡ ಒಂದು ಬೋರ್ ಆದ್ರೂ ಬೇಕು ಅಂತ ಏನಾದ್ರು ಅನ್ಸುತ್ತೆ ನಮ್ಗೆ? ಖಂಡಿತವಾಗೂ ಅನ್ಸುತ್ತೆ. ಸೊ ಎಷ್ಟು ಇಂಚ್ ನೀರಿದ್ರೆ 2 ಎಕರೆಗೆ ನಾವು ಅಡಿಕೆ, ಇಲ್ಲಿ 2 ಎಕರೆ ಅಡಿಕೆ ಇದೆ ಈ ಕಾಣ್ತಾ ಇರೋದು, 2 ಎಕರೆಗೆ ಎಷ್ಟು ನೀರಿದ್ರೆ ನಾವು 2 ಎಕರೆ ಮೇಂಟೈನ್ ಮಾಡಬಹುದು? 2 ಇಂಚ್ ಒಂದು ಬೋರಲ್ಲಿ 2 ಇಂಚ್ ನೀರಿದ್ರೆ 2 ಎಕರೆನ ನಾವು ಮೇಂಟೈನ್ ಮಾಡಬಹುದು. ಈಗ ಸತತವಾಗಿ ನೀರು ಒಂದೊಂದ್ಸಲ ಕರೆಂಟ್ ಬರುತ್ತೆ, ಕರೆಂಟ್ ಹೋಗುತ್ತೆ, ಈ ತರ ಸನ್ನಿವೇಶಗಳು ಬಂದಾಗ ಹೆಚ್ಚಿನದಾಗಿ ನೀರನ್ನ ನಾವು ಎಸ್ಪೆಷಲಿ ಬೇಸಿಗೆಯಲ್ಲಿ ಎಷ್ಟು ಸಲ ಕಟ್ಟಬೇಕಾಗುತ್ತೆ? ಬೇಸಿಗೆಯಲ್ಲಿ ನಾವು ಮಣ್ಣಿನ ಮೇಲೆ ಅವಲಂಬಿತವಾಗಿರುತ್ತೆ. ಓಕೆ. ಮರಳು ಮಿಶ್ರಿತ ಮಣ್ಣಾದ್ರೆ 5 ದಿನಕ್ಕೊಮ್ಮೆ ನೀರು ಕೊಡಬೇಕು. ಈಗ ಹನಿ ನೀರಾವರಿ ಪದ್ಧತಿನ ನಾವು ಅಳವಡಿಸ್ಕೊಳ್ಳಿ ಅಂತೀರಿ. ಹೌದು ಸರ್. ಈಗ ಹನಿ ನೀರಾವರಿ ಪದ್ಧತಿನ ಕರೆಂಟ್ ಇತ್ತು ಅಂದ್ರೆ ಕಂಟಿನ್ಯೂ ಚಾನ್ ಮಾಡಿಡ್ಬೇಕಾ, ಆನ್ ಮಾಡಿಡ್ಬೇಕಾ, ಅಥವಾ ಅದಕ್ಕೆ ಹೇಗೆ ಟೈಮು ಏನು ಎತ್ತ ಒಂದ್ ದಿನಕ್ಕೆ ಎಷ್ಟು ಸಲ ಅದನ್ನ ಹಾಯಿಸ್ಬೇಕು? ಅದು ತುಂಬಾ ತಪ್ಪು. ಕರೆಂಟ್ ಇತ್ತು 8 ಗಂಟೆ ನಮಗೆ ಕರೆಂಟ್ ವಿದ್ಯುತ್ ಕೊಡ್ತಾರೆ ಅಂತ ಹೇಳಿದ್ರೆ 8 ಗಂಟೆನೂ ನಾವು ಮೋಟರನ್ನ ಚಾಲು ಮಾಡಿ ನೀರು ಹಾಯಿಸೋದು ಸೂಕ್ತ ಅಲ್ಲ. ಹಾಯಿಸಿದ್ರೆ ಏನಾಗುತ್ತೆ, ಹಾಯಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ? ಸಣ್ಣ ಗಿಡಗಳಿಗೆ ಅದು ಬುಡದಿಂದ 2 ಅಡಿ ನೆನೆದ್ರೆ ಸಾಕು. ಬುಡದಿಂದ 2 ಅಡಿ ಸಣ್ಣ ಗಿಡ, ಸಣ್ಣ ಗಿಡಕ್ಕೆ. ಯಾಕೆಂದ್ರೆ ಗಿಡದಿಂದ 3-4 ಅಡಿ ಅಗಲದವರೆಗೆ ನೀರು ಹಾಯಿಸುವಂತ ಅವಶ್ಯಕತೆ ಇರೋದಿಲ್ಲ. ಎಲ್ಲಿ ಬೇರೆ ಇರುತ್ತೋ ಅಲ್ಲಿ ನೀರು ಕೊಟ್ಟರೆ ಸಾಕು. ಆಮೇಲೆ ನೀರಿನ ಮಣ್ಣಿಗೆ ತಕ್ಕಂತೆ ನಾವು ನೀರನ್ನ ಕೊಡ್ಬೇಕಾಗತ್ತೆ. ಕೆಂಗಲು ನೆಲ, ಕೆಂಪು ಮಿಶ್ರಿತ ಮಣ್ಣು, ಅದಕ್ಕೆ 8 ದಿನ ಕೊಡಬೇಕು. ಆಮೇಲೆ ಎರೆ ಮಣ್ಣಾದ್ರೆ 10 ದಿನಕ್ಕೊಮ್ಮೆ ನೀರು ಕೊಟ್ರೆ ಅದು, ಯಾಕಂದ್ರೆ ಅದಕ್ಕೆ ನೀರು ಹಿಡ್ಕೊಳ್ಳುವಂತ ಕೆಪಾಸಿಟಿ ಇರುತ್ತೆ. ಈಗ ವೀಕ್ಷಕರೇ, ಕೆಂಪು ನೆಲ ಆದ್ರೆ 8 ದಿನಕ್ಕೆ ಒಂದ್ಸಲ ಅಂದ್ರೆ ವಾರಕ್ಕೆ ಒಂದ್ಸಲ. ಅದೇ ನೀವು ಜೇಡಿ ಮಣ್ಣಾದ್ರೆ 1-2 ದಿನ ತಡ್ಕೊಳ್ಳುತ್ತೆ. ಇದು ಬಹಳ ಒಳ್ಳೆ ಪಾಯಿಂಟ್ ಸರ್. ಇವಾಗ ನಾವು ಸಸಿ ಹಾಕಿದ್ವಿ, ಯಾವ ತಿಂಗಳಲ್ಲಿ ಸಸಿ ಹಾಕೋದು ಸೂಕ್ತ ಸರ್? ಜೂನ್ ಅಂದ್ರೆ ಮಳೆಗಾಲದಲ್ಲೇ ಹಾಕಿದ್ರೆ. ಈಗ ನಾವು ಸಸಿ ಹಾಕಿದ್ವಿ ಸರ್, ಬೋರ್ ಇದೆ, ನಾವು ನೀರಾವರಿ ಇದು ಹನಿ ನೀರಾವರಿನೂ ಮಾಡ್ಕೊಂಡಿದೀವಿ. ಸಸಿ ಹಾಕಿ ಈಗ ಸ್ವಲ್ಪ ದಿನ ಆಯ್ತು, ನಂತರ ಏನೆಲ್ಲ ಪೋಷಕಾಂಶಗಳು ಯಾವಾಗ ಕೊಡ್ಬೇಕಾಗುತ್ತೆ? ಪೋಷಕಾಂಶಗಳನ್ನ ನಾವು ಬೇರು ಕ್ಲೀನ್ ಆಗಿ ಅವು ಇನ್ನು ಬಿಟ್ಟಿದೆ ಅಂತೇಳಿದ್ರೆ ನಾವು ಪೋಷಕಾಂಶಗಳನ್ನ ಬುಡದಲ್ಲೇ ಆ ಗಿಡಕ್ಕೆ ತಕ್ಕಂತೆ ಅದರ ಬೆಳವಣಿಗೆಗೆ ತಕ್ಕಂತೆ ಪೋಷಕಾಂಶಗಳನ್ನ ಕೊಡಬೇಕು. ಈಗ ಅಂದ್ರೆ ನಾವು 1400 ಗಿಡಕ್ಕೂ ಇಂಡಿವಿಜುವಲ್ ಆಗಿ ಹಾಕ್ತಾ ಹೋಗ್ಬೇಕು. ಪ್ರತಿಯೊಂದು ಗಿಡಕ್ಕೂ ಪ್ರತ್ಯೇಕವಾಗಿನೇ ಹಾಕಬೇಕು. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತಾವು ಹೇಳದಂಗೆ ಕಾಳಜಿ ಬಹಳ ಬೇಕಾಗುತ್ತೆ ಅನ್ನೋದು ಖಂಡಿತವಾಗೂ ನಮ್ಮ ಒಂದು ಖಂಡಿತವಾಗೂ ರೈತರ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಕಾಳಜಿ ಇಲ್ದೇನೆ, ಮುತುವರ್ಜಿ ಇಲ್ದೇನೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆಯ್ತು ಸರ್. ಈಗ ಪೋಷಕಾಂಶಗಳು 1 ವರ್ಷದಲ್ಲಿ ಎಷ್ಟು ಸಲ ಕೊಡ್ತೀರಿ? ನಾವು ಫಸಲಿಗೆ ಬರುವಂತ ಗಿಡವನ್ನ ನಾವು 6 ತಿಂಗಳಿಗೊಮ್ಮೆ ತಿಂದ್ರೆ ನಾವು ಆರೋಗ್ಯವಾಗಿರೋದಿಲ್ಲ. ನಮಗೆ ನಾವು ಪ್ರತಿದಿನ ಹೇಗೆ ತಿನ್ಬೇಕಾಗುತ್ತೋ ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಆದ್ರೂ ಕೂಡ ನಾವು ಗಿಡಗಳಿಗೆ ಪೋಷಕಾಂಶಗಳನ್ನು ಕೊಡಬೇಕು. ಈ ಫರ್ಟಿಲೈಸರ್ಸ್, ಕೆಮಿಕಲ್ ಫರ್ಟಿಲೈಸರ್, ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ವೆರಿ ಇಂಪಾರ್ಟೆಂಟ್ ಸರ್. ಅದು ಈಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವ್ಯಾವ್ದು ಹಾಕ್ತಾ ಇದ್ರಿ ಸರ್? ಪೋಷಕಾಂಶಗಳು ಯಾವ್ಯಾವ್ದು ಹಾಕ್ತಾ ಇದ್ರಿ? ಆ ಪೋಷಕಾಂಶಗಳೇನು ನೀವು ಖರೀದಿ ಮಾಡ್ತಾ ಇದ್ರು ಅಥವಾ ಆರ್ಗ್ಯಾನಿಕ್ ಆಗಿ ಹಾಕ್ತಾ ಇದ್ರಿ? ಯಾವ ರೀತಿ ಸರ್ ಅದು? ಈಗ ಆರ್ಗ್ಯಾನಿಕ್ ಆಗಿ ಕೂಡ ಕೆಲವು ಪೋಷಕಾಂಶಗಳು ಸಿಗ್ತವೆ, ಅವನ್ನು ತಗೋಬಹುದು. ಕೆಮಿಕಲ್ ಆಗಿ ಜಿಂಕು, ಬೋರಾನು, ಫಾಸ್ಫೇಟು ಇವನ್ನು ಸಿಗ್ತವೆ. ಇವನ್ನ ತಗೊಂಡು ಸಮ ಪ್ರಮಾಣದಲ್ಲಿ, ಈಗ ತೋಟಗಾರಿಕೆ ಇಲಾಖೆಯವರು ಶಿಫಾರಸು ಮಾಡೋದು 10-26 ಏನ್ ಸರ್? 10-26 10 ನೈಟ್ರೋಜನ್, 26 ಅದರಲ್ಲಿ ಪೊಟ್ಯಾಷಿಯಂ, 10% ನೈಟ್ರೋಜನ್, 26% ಪೊಟ್ಯಾಷಿಯಂ, ಅವೆರಡು ಮಿಕ್ಸ್ ಮಾಡಿ ಅದು ಇಲ್ಲ ಕಾಂಪೋಸ್ಟ್ ಗೊಬ್ಬರದಲ್ಲಿ, ಕಾಂಪೋಸ್ಟ್ ಗೊಬ್ಬರ ಅದು. ಆ ಗೊಬ್ಬರನ
ಗಿಡಗಳಿಗೆ ಕೊಟ್ರೆ ಫಸಲಿಗೆ ಬಂದಿರುವಂತಹ ಗಿಡಗಳಿಗೆ ಅದನ್ನ ಕೊಟ್ರೆ ತುಂಬಾ ಸೂಕ್ತ. ಜೊತೆಗೆ ಅದರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಈಗ ಫಸ್ಲಿಗೆ ಬರೋ ಗಿಡಗಳಿಗೆ ಓಕೆ ಸರ್. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಇವತ್ತು ನಾನು ಗಿಡ ತಂದು ಹಾಕಿದ್ದೀನಿ, ಹಾಕಿದಾಗ ಫಸ್ಲಿಗೆ ಬರ್ಲಿಕ್ಕೆ ಒಂದು 5 ರಿಂದ 6 ವರ್ಷ ಬೇಕಾಗುತ್ತೆ. 5 ವರ್ಷ ಅಂತೂ ಬೇಕಾಗುತ್ತೆ. 5 ವರ್ಷ ಕಾಪಾಡಬೇಕಂದ್ರೆ ಗಿಡನ ವರ್ಷಕ್ಕೆ ಎಷ್ಟು ಸಲ ನಾನು ನ್ಯೂಟ್ರಿಯೆಂಟ್ಸ್ ಕೊಡಬೇಕು, ಏನೇನು ನಾನು ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ಮಾಹಿತಿ ಕೊಟ್ರೆ ಬಹಳ ಉತ್ತಮ ಆಗುತ್ತೆ ಸರ್. 3 ತಿಂಗಳು ಅಥವಾ 4 ತಿಂಗಳಿಗೊಮ್ಮೆ ನಾವು ಸರ್ಕಾರಿ ಗೊಬ್ಬರಗಳನ್ನ ಕೊಟ್ಟರು ನಡೆಯುತ್ತೆ. ಆಮೇಲೆ ನಮ್ಮ ಹೊಲದಲ್ಲಿ ಒಳ್ಳೆ ಬೋರ್ ಇದೆ, ಉತ್ತಮವಾದ ನೀರಿದೆ ಅಂತ ಹೇಳಂದು ಯಥೇಚ್ಛವಾಗಿ ಅಡಿಕೆ ಗಿಡಗಳಿಗೆ ನೀರು ಕೊಡೋದು ಕೂಡ ತಪ್ಪು. ಅಡಿಕೆ ಗಿಡಗಳಿಗೆ ಜಾಸ್ತಿ ನೀರು ಕೊಡಬಾರ್ದು. ಸೊ ಹಾಗಾಗಿ ನಮ್ಮ ಬೇಸಿಗೆ ಏನು ನಮ್ಮ ಚಿತ್ರದುರ್ಗ ಜಿಲ್ಲೆ ಆ ಕಡೆ ಎಲ್ಲಾನು ಅಡಿಕೆ ಹಾಕ್ತಾ ಇದ್ದಾರೆ. ಹೌದು. ಅಲ್ಲಿ ಆ ಒಂದು ಭಾಗದಲ್ಲಿ ನೀರಿನ ಕೊರತೆ ಬಹಳ ಕಾಣ್ತೀವಿ ಸರ್. ಆದ್ರೂ ಸೂಟೇಬಲ್ ಅಲ್ಲ ಅನ್ನೋದು ಬಹಳಷ್ಟು ಜನ ಹೇಳ್ತಾರೆ. ಆದ್ರೂ ಅಡಿಕೆ ಹಾಕ್ತಾರೆ. ಅಂತ ರೈತರಿಗೆ ಹಾಕೋದು ಉತ್ತಮ ಅಂತೀರಾ, ಹೇಗಂತೀರಿ? ರೈತರಿಗೆ ಅಡಿಕೆ ಬೆಳೆ ಈಗ ಇರೋಂತಹ ಒಂದು ಪರಿಸ್ಥಿತಿಯಲ್ಲಿ ಈ ಕಮರ್ಷಿಯಲ್ ಕ್ರಾಪ್ ಅಂತಂದ್ರೆ ಅಡಿಕೆ ಒಂದೇನೆ. ಹೌದು, ಅಡಿಕೆ ಒಂದೇನೆ. ಯಾವುದ್ರಲ್ಲಿ ಕೂಡ ರೈತರಿಗೆ ಲಾಭ ಇಲ್ಲ. ರೈತ ಬೆಳೆದ ಪ್ರತಿಯೊಂದು ಬೆಳೆಗೂ ಆತ ಬೆಳೆದಂತಹ ಬೆಳೆಗೆ ಸೂಕ್ತವಾದ ಲಾಭ ಸಿಗ್ತಾ ಇಲ್ಲ. ಹಾಗಾಗಿ ಪ್ರತಿ ವರ್ಷದಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಗೊಬ್ಬರ ಕೊಟ್ಟು ಸಾಕು. ಸೊ ಈ ರೀತಿ 5 ವರ್ಷ ತನಕ 3 ತಿಂಗಳು ಗೊಬ್ಬರ ಕೊಟ್ಕೊಂಡು ಬರಬೇಕು ಸರ್. ಈಗ ನಾನು ಕಂಡಂಗೆ ಈ ಸುಣ್ಣ ಬಳಿತಾರೆ ಗಿಡಗಳಿಗೆ. ಹೌದು. ಅದು ಏನಕ್ಕೆ ಬಳಿತಾರೆ, ಯಾವಾಗ ಬಳಿಬೇಕು ಅದನ್ನ? ಫಾರ್ ಎಕ್ಸಾಂಪಲ್ ದಕ್ಷಿಣಾಯನ ಪುಣ್ಯ ಕಾಲದಲ್ಲಿ ಸೂರ್ಯ ಹೋದಾಗ, ದಕ್ಷಿಣಾಯನ ಪುಣ್ಯ ಕಾಲದಲ್ಲಿ ಸೂರ್ಯ ಇದ್ದಾಗ ವರ್ಟಿಕಲ್ ಆಗಿ ಬೀಳುತ್ತೆ ಸೂರ್ಯನ ಬಿಸಿಲು. ಓಕೆ. ಬಿಸಿಲು ಬಿದ್ದಾಗ ಈ ಹಸಿರಾಗಿದ್ದಂತಹ ಅಡಿಕೆ ಗಿಡದ ಕಾಂಡ ಅದು ಸುಡುತ್ತೆ. ಕಾಂಡ ಅಲ್ಟ್ರಾ ವೈಲೆಟ್ ಕಿರಣಗಳು ಬಂದಾಗ ಆ ಗಿಡಗಳು ಸುಡ್ತವೆ. ಸುಟ್ಟು ಒಂದು ಗಿಡ ಸುಟ್ರೆ ಅದು ಅಲ್ಲಿಗೆನೆ ಒಣಗೋಗ್ಬಿಡುತ್ತೆ ಅದು. ಸೊ ಅದು ಮುಂದೆ ಅದು ಕಾಯಿ ಬಿಡೋದಿಲ್ಲ. ಅದರ ಆಯುಸ್ಸು ಅಲ್ಲಿಗೆ ಕಡಿಮೆ ಆಗುತ್ತೆ. ಹಾಗಾಗಿ ಅದರ ಶಾಖದ ತಡೆಗಟ್ಲಿಕ್ಕಾಗಿ ಸುಣ್ಣವನ್ನ ಬೆಳಿತಾರೆ. ಅದು ಯಾವಾಗ ಬೆಳಿತಾರೆ ಸರ್ ಸುಣ್ಣ? ಈ ಗಿಡ ಇವತ್ತು ಹಾಕಿದೀನಿ, 4 ವರ್ಷ 5 ವರ್ಷದಲ್ಲಿ ಯಾವಾಗ ಬೆಳಿಬೇಕು ಅದನ್ನ? 4 ವರ್ಷ 5 ವರ್ಷದಲ್ಲಿ ಅಂತ ಹೇಳಿದ್ರೆ ಕಾಂಡಕ್ಕೆ ಬಂತು ಈಗ. ಓಕೆ, ಕಾಂಡ ಬಂತು ಅಂದ್ರೆ ಅದು ಬೆಳಿಬೇಕು. ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ಎವ್ರಿ ಇಯರ್ ಸುಣ್ಣ ಬೆಳಿತೀರಿ? ಪ್ರತಿ ವರ್ಷನೂ ಕೂಡ. ಆಮೇಲೆ ಅದರಲ್ಲಿ ಮೈಲು ತುತ್ತನ ಸೇರಿಸ್ಕೊಂಡು ಬೆಳೆಯೋದ್ರಿಂದ ಕೆಲವೊಂದು ಶಿಲೀಂಧ್ರಗಳು ನಾಶವಾಗ್ತವೆ. ಓಕೆ, ಎರಡು ಕೂಡ. ಹೌದು ಸರ್, ಈಗ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನನಗೆ ಹೇಳ್ತಾ ಇದ್ರಿ ವೀಕ್ಷಕರೇ. ನನಗೆ ಯಾಕೆ ಸರ್ನೇ ಇವತ್ತು ನಾನು ಕರೆದಿದ್ದೀನಿ ಅಂತಂದ್ರೆ, ಅವರು ಪ್ರಸ್ತುತ ಒಬ್ಬ ಸರ್ಕಾರಿ ನೌಕರಾಗಿ ಅಲ್ಲೂ ಕೂಡ ಅವರ ಅನುಭವ ಬಹಳ ಇದೆ. ರಿಟೈರ್ಮೆಂಟ್ ಆದಾಗ ಬಹಳಷ್ಟು ಜನ ಫಾರಿನ್ಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ನಾನು ಎಂಜಾಯ್ ಮಾಡಬೇಕು, ಅವಾಗ ಏನು ಮಾಡ್ಲಿಲ್ಲಪ್ಪ ಅಂತೇಳಿ ಮಕ್ಕಳಿಗೆ ಓದಿಸ್ಬೇಕು, ಆ ಥರ ಇರುತ್ತೆ. ಆದರೆ ನಮ್ಮ ಸರ್ ಏನು ಮಾಡಿದ್ದಾರೆ, ರಿಟೈರ್ಮೆಂಟ್ ಆದಮೇಲೆ ಸಂಪೂರ್ಣವಾಗಿ ಅವರು ರೈತರಾಗಿ ಬದಲಾವಣೆ ಪ್ರತಿಯೊಂದು ಕೆಲಸನೂ ಅವರೇ ಮಾಡ್ತಾ ಇದ್ದಾರೆ. ಎಷ್ಟು ಅನುಭವವನ್ನು ಪಡ್ಕೊಂಡಿದ್ದಾರೆ ಅಂದರೆ ಇದರಿಂದ ಎಷ್ಟೋ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾನಂತೂ ಭಾವಿಸ್ತೀನಿ ಸರ್. ನಮ್ಮ ಪಾಡ್ಕಾಸ್ಟು ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನ ಕೋರ್ತೀನಿ ಸರ್. ಹಾಗೇನೆ 1-2 ನಿಮಿಷ ನಿಮ್ಮ ಏನೋ ಇಷ್ಟು ವರ್ಷ ಸೇವೆಯನ್ನು ಸಲ್ಲಿಸಿದಿರಿ, ಅದರಲ್ಲಿ ನೀವು ತೃಪ್ತಿ ಬಂತು ಯಾವ ವಿಷಯದಲ್ಲಿ ಅಂತೇಳಿ ನಮ್ಮ ವೀಕ್ಷಕರು ಸುಮ್ಮನೆ ಹಾಗೇನೆ 1-2 ನಿಮಿಷ ಕೇಳಿ ಸರ್. ಯಾವುದೇ ಸರ್ಕಾರಿ ಕೆಲಸಕ್ಕೆ ಸೇರಿದಂತ ನನ್ನ ಮಿತ್ರರಲ್ಲಿ ನಾನು ಕೇಳ್ಕೊಳ್ಳೋದೇನಂತಂದ್ರೆ, ನಿಸ್ವಾರ್ಥದಿಂದ ಸೇವೆ ಮಾಡಿದ್ದಲ್ಲಿ ಖಂಡಿತವಾಗೂ ತೃಪ್ತಿ ಸಿಗುತ್ತೆ. ನಾವೇನಾದ್ರೂ ನಿರೀಕ್ಷೆ ಇಟ್ಕೊಂಡು ಸೇವೆ ಮಾಡಿದ್ವಿ ಅಂತ ಹೇಳಿದ್ರೆ ಅದರಿಂದ ನಿರಾಶೆ ಕಟ್ಟಿಟ್ಟ ಬುತ್ತಿ. ಯಾರೂ ಕೂಡ ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡಬೇಡಿ. ವಿಶ್ರಾಂತ ನನ್ನ ನೌಕರ ಮಿತ್ರರೆಲ್ಲ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಐಡ್ಲ್ ಆಗಿ ಯಾರು ಕೂರಬೇಡಿ, ಆಕ್ಟಿವ್ ಆಗಿರಿ. ಎಷ್ಟು ಆಕ್ಟಿವ್ ಅಂತ ಹೇಳಿದ್ರೆ, ನಾವು ದೊಡ್ಡ ಬಂಡೆ ಹೊರುವಷ್ಟು ಆಕ್ಟಿವ್ ಅಲ್ಲ, ಇನ್ನೊಂದು ಗುಡ್ಡ ಹತ್ತುವಷ್ಟು ಆಕ್ಟಿವ್ ಅಲ್ಲ. ಯಾವುದೇ ವಸ್ತುವನ್ನು ಸ್ವತಂತ್ರವಾಗಿ ನಾವು ಎತ್ಕೊಂಡು ತಗೊಂಡು ನಾವು ಸ್ವಂತ ಬಳಕೆ ಮಾಡುವಷ್ಟು ಆಕ್ಟಿವ್ ಆಗಿ ಇರಿ. ಬಹಳ ಒಳ್ಳೆ ಪಾಯಿಂಟ್ ಅನ್ನು ಹೇಳಿದಿರಿ ಸರ್. ಇದು ಎಲ್ರಿಗೂ ಅನ್ವಯಿಸುತ್ತೆ, ನಾಟ್ ಓನ್ಲಿ ಸರ್ಕಾರಿ ನೌಕರರು, ಪ್ರತಿಯೊಬ್ಬರಿಗೂ ಕೂಡ. ನಮ್ಮ ಒಂದು ಜೀವನದಲ್ಲಿ ನೋಡಿ, ಪ್ರತಿಯೊಂದು ಇವತ್ತು ಮಗುವಾಗಿ ಹುಡ್ತೀವಿ, ಮಧ್ಯ ವಯಸ್ಸು ಬರುತ್ತೆ, ಮುಂದೆ ಹಾಗೆ ಜೀವನ ಮಾಡ್ತೀವಿ, ಆಗಿರ್ತೀವಿ. ಪ್ರತಿಯೊಂದು ಹಂತದಲ್ಲಿ ಅವ್ರವ್ರ ಕೆಲಸ ಅವರೇ ಮಾಡ್ಕೊಂಡು ಅವ್ರ ಶಕ್ತಿಯುತವಾಗಿರ್ಲಿ ಅನ್ನೋದು ಸರ್ ಹೇಳ್ತಾ ಇದ್ದಾರೆ. ಸರ್, ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ,
ನೀವು ರಿಟೈರ್ಮೆಂಟ್ ಆದ್ಮೇಲೆ ನೀವು ಹ್ಯಾಪಿ ಆಗಿರ್ಬೋದಾಗಿತ್ತು. ನಿಮಗೆ ಸರ್ಕಾರ ಪೆನ್ಷನ್ ಕೊಡ್ತಾ ಇತ್ತು, ತಮಗೂ ಕೂಡ ಬೇಕಾದಷ್ಟು ಆಸ್ತಿ ಎಲ್ಲ ಇತ್ತು. ಆದ್ರೆ ತಾವ್ ಯಾಕೆ ಸರ್ ಮತ್ತೆ ರೈತಾಪಿಯಾಗಿ ಕಷ್ಟ ಮಾಡಬೇಕು, ರೈತ ಜೀವನ ಚೆನ್ನಾಗಿರುತ್ತೆ ಅನ್ನೋದು. ಎಷ್ಟೋ ಜನ ರೈತರು ಇವತ್ತು ನಮ್ಗೆ ಅಷ್ಟೊಂದು ಮಾರ್ಕೆಟ್ ವ್ಯವಸ್ಥೆ ಇಲ್ಲ ಮತ್ತಿಲ್ಲ ಅಂತೆಲ್ಲ ಬಹಳ ತೋಡ್ಕೋತಾರೆ. ಆದ್ರೂ ತಾವು ಮತ್ತೆ ರೈತಾಪಿ ಆಗಿದ್ರಲ್ಲ, ತಮ್ಗೆ ಯಾವಾಗಾದ್ರೂ ರೈತರು ಆಗ್ಬೇಕು ಅನ್ನೋದೇನಾದ್ರು ಕೆಲಸ ಮಾಡ್ಬೇಕು ಅನ್ನೋ ಮನ್ಸಲ್ಲಿ ಇತ್ತಾ? ಖಂಡಿತವಾಗೂ ಇತ್ತು ಸರ್. ನಾನು ವಿದ್ಯಾಭ್ಯಾಸ ಮಾಡ್ತಿದ್ದಾಗಿನಿಂದಲೂ ಕೂಡ ನಮ್ಮ ತಂದೆಯವರು ಮೂಲತಃ ರೈತರು. ಓಕೆ. ಅವರು ನಮ್ಮನ್ನ ರೈತರ ಕೆಲಸದಲ್ಲಿ ಸುಮಾರು ಸಲ ತೊಡಗಿಸ್ಕೊಳ್ತಿದ್ರು. ನಮ್ಮ ಬಿಡುವಿನ ವೇಳೆಯಲ್ಲಿ, ರಜಾ ದಿನಗಳಲ್ಲಿ ನಮ್ಮನ್ನ ಹೊಲಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು, ಜಮೀನುಗಳಲ್ಲಿ ಅವ್ರ ಜೊತೆಗೆ ನಮ್ಮನ್ನ ಕೆಲಸ ಮಾಡ್ಲಿಕ್ಕೂ ಕೂಡ. ಅವಾಗ್ಲಿಂದ ನಿಮ್ಮ ತಂದೆಯವರು ನಿಮ್ಗೆ ಎಕ್ಸ್ಪೋಸ್ ಮಾಡ್ತಾ ಹೋಗಿದ್ದಾರೆ. ಸರ್, ಬಹಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ, ಎಕ್ಸ್ಪೋಸ್ ಅನ್ನೋದು ಪಾಯಿಂಟ್ ಬಹಳ ಚೆನ್ನಾಗಿ ಹೇಳಿದ್ರಿ. ಸ್ನೇಹಿತರೆ, ಇವತ್ತು ನಾವು ನಮ್ಮ ಮಕ್ಕಳಿಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವೆಲ್ಲ ಸಿಟಿಯಲ್ಲಿ ಬೆಳಿತೀವಿ, ಫಸ್ಟ್ ಫ್ಲೋರ್ ಅಥವಾ ಗ್ರೌಂಡ್ ಲೆವೆಲ್ ಅಲ್ಲಿ ಇರ್ತೀವಿ, ರೋಡಿಗೆ ಬಿಡ್ತಾ ಇಲ್ಲ ಮಕ್ಕಳಿಗೆ. ಸರ್, ನಾವು ಯಾಕೆ ಬಿಡ್ತಾ ಇಲ್ಲ ಅಂದ್ರೆ, ಅಯ್ಯೋ ಬೈಕ್ ಬಂದಿತ್ತು, ಕಾರ್ ಬಂದಿತ್ತು ಅಂತ ಹೇಳ್ತೀವಿ. ಅವರಿಗೆ ಭತ್ತನ ಗಿಡದಲ್ಲಿ ಬೆಳಿತಾರೋ ಅಥವಾ ಮರದಲ್ಲಿ ಬೆಳಿತಾರೋ ಅನ್ನೋ ಒಂದು ಪರಿಜ್ಞಾನನೇ ಇಲ್ದಂಗೆ ಇವತ್ತಿನ ಸಮಾಜ ನಾವು ತಗೊಂಡು ಹೋಗ್ತಾ ಇದೀವಿ. ನಾನು ಯಾಕೆ ಇವತ್ತು ನಾನು ನಮ್ಮ ಅತ್ತೆ ಮಾವರ ಸರ್ ಜಮೀನಿದು, ಅವರು ಪಾಪ ರಿಟೈರ್ಮೆಂಟ್ ಅಸಿಸ್ಟೆಂಟ್ ಸೆಕ್ರೆಟರಿ ಆಗಿ ರಿಟೈರ್ಡ್ ಆದ್ಮೇಲೆ ಅವರು ಈ ಜಮೀನನ್ನು ಮಾಡಿದ್ದಾರೆ, ಪಿತ್ರಾರ್ಜಿ ಜಮೀನು. ನಾನು ಇಲ್ಲಿ ನನ್ನ ಮಗನ ಕರ್ಕೊಂಡ್ಬರೋ ಉದ್ದೇಶನೇ ಅವನಿಗೆ ಎಕ್ಸ್ಪೋಸರ್ ಆಗ್ಲಿ ಅನ್ನೋದು. ಖಂಡಿತವಾಗೂ ಇದು ಒಂದು ಬಹಳ ಒಳ್ಳೆ ಪಾಯಿಂಟ್ ಹೇಳಿದ್ದಾರೆ ಸರ್. ಖಂಡಿತವಾದ ವಿಚಾರ ಇದು. ಈಗ ಮತ್ತೆ ನಾವು ಅಡಿಕೆಗೆ ಬರೋಣ ಸರ್. ಈಗ ಗಿಡ ಬಂತು, ನೀವು 5 ವರ್ಷ ಆಯ್ತು, ಮೊದಲನೇ ಫಸಲ್ ಬರುತ್ತೆ. ಆ ಮೊದಲನೇ ಫಸಲ್ ಇಳುವರಿ ಬರೋ ಸಂದರ್ಭದಲ್ಲಿ ಅವಾಗೇನಾದ್ರೂ ಪೋಷಕಾಂಶಗಳು ಬೇರೆದು ಹಾಕ್ಬೇಕಾ, ಅವೇನು ಹಾಕ್ತಾ ಇದ್ರಲ್ಲ ಪೋಷಕಾಂಶಗಳು ಅವೇ ಹಾಕ್ಬೇಕಾ, ಅಥವಾ ಕ್ವಾಂಟಿಟಿ ಏನಾದ್ರು ಜಾಸ್ತಿ ಮಾಡ್ಬೇಕಾ ಸರ್? ಖಂಡಿತವಾಗೂ ಆವಾಗ ಬೆಳವಣಿಗೆಗೆ ತಕ್ಕಂತೆ ನಾವು ಪೋಷಕಾಂಶಗಳ ಪ್ರಮಾಣವನ್ನ ಹೆಚ್ಚಿಗೆ ಮಾಡ್ಬೇಕಾಗುತ್ತೆ. ಈಗ ಉದಾಹರಣೆಗೆ ಹೇಗೆ ಅಂತ ಹೇಳಿದ್ರೆ, ಒಬ್ಬ ಗರ್ಭಿಣಿ ಮಹಿಳೆ ಅವಳು ಒಬ್ಬಳಿದ್ದಾಗ ತಿನ್ನುವಂತ ಊಟಕ್ಕೂ, ತಾನು ಹೊಟ್ಟೆಯಲ್ಲಿ ಮಗು ಬೆಳೀತಾ ಇದ್ದಾಗ ಮಾಡುವಂತಹ ಊಟಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಅಲ್ಲಿ 2 ಜೀವ ಇರುತ್ತೆ. 2 ಜೀವಗಳನ್ನ ತನ್ನ ಜೊತೆಗೆ ಇನ್ನೊಂದು ಜೀವನ ಬೆಳೆಸಬೇಕು. ಹಾಗೆ ಈಗ ಅಡಿಕೆಯನ್ನು ಕೂಡ ತಾನು ಬೆಳೆಯೋದ್ರ ಬದಲು ಅಡಿಕೆಯನ್ನು ಕೂಡ ಬೆಳೆಸಬೇಕು. ಹಾಗಾಗಿ ಅದಕ್ಕೆ ಪ್ರತ್ಯೇಕವಾಗಿ ನಾವು ಪೋಷಕಾಂಶಗಳನ್ನ ಒದಗಿಸಬೇಕಾಗುತ್ತೆ. ನಾವು ಹೆಚ್ಚಾಗಿ ಇಳುವರಿ ಪಡಿಬೇಕಂತ ಹೇಳಿದ್ರೆ ವೈಜ್ಞಾನಿಕವಾದ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವು ಇದೊಂದು ಬಹಳ ಒಳ್ಳೆ ವ್ಯಾಲಿಡ್ ಪಾಯಿಂಟ್ ಹೇಳಿದ್ರಿ ಸರ್. ವೈಜ್ಞಾನಿಕ ಕೃಷಿ ಪದ್ಧತಿ ಇವತ್ತು ನಮ್ಮ ರೈತರಿಗೆ ಕೈ ಹಿಡಿಯುತ್ತೆ ಅನ್ನೋದು ತಾವು ರೈತರಾಗಿ ಕಂಡುಕೊಂಡಿದ್ದು ಸರ್. ಖಂಡಿತವಾಗಿಯೂ. ಹಾಗೇನೆ ಈಗ ಇಳುವರಿ ಬಂತು, ಈಗ ಮಾರ್ಕೆಟ್ಗೆ ನಾವು ಕೊಡಬೇಕು. ನೀವೇನು ಈಗೆಲ್ಲ ಈ ಕಡೆ ನಾನು ಕೇಳ್ದಂಗೆ ಕೇಣಿ ಕೊಡ್ತೀವಿ ಅಂದ್ರೆ ಯಾರು ಕೂಡ ತಂದು ಅಡಿಕೆ ಮಾಡಿ ಬೇಯಿಸಿ ಮಾರಾಟ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ ರೈತರು. ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಹೊಲಗಳು ಬೆಳಿತಿದ್ದಂಗ್ಲೇನೆ ಕೇಣಿ ಕೊಟ್ಬಿಡ್ತಾರೆ. ಸೊ ಕೇಣಿ ಕೊಡೋದು ಒಳ್ಳೇದಾ ಅಥವಾ ತಾವೇ ಅಡಿಕೆ ಬೇಯಿಸಿ ಮಾರಾಟ ಮಾಡೋದು ಒಳ್ಳೇದಾ ಸರ್? ನನ್ನ ಪ್ರಕಾರ ರೈತರು ಕೇಣಿ ಕೊಡೋದು ಅಥವಾ ಕಾಯಿ ತೂಕ ಕೊಡೋದು ಶುದ್ಧ ತಪ್ಪು ಅಂತ ಅಂದ್ರೆ ಕೇಣಿ ಕೊಡೋದು ಒಳ್ಳೇದಲ್ಲ ಅಲ್ಲ ಸರ್. ಈಗ ನಾವು ಬೆಳೆದಂತ ಅಡಿಕೆಯನ್ನ ಕೇಣಿಗೆ ತಗೊಂಡು ಹೋದವರು ಅವರು ಲಾಭ ಮಾಡ್ಬೇಕಾ? ಮಧ್ಯವರ್ತಿಗಳು ಲಾಭ ಮಾಡ್ಬೇಕು. ಅವ್ರು ಲಾಭ ಇಲ್ದೇನೆ ಮಾಡಲ್ಲ. ಆ ಲಾಭನ ನಾವೇ ಶ್ರಮ ಪಟ್ಟು ಮಾಡಿ ನಾವೇ ಯಾಕೆ ಪಡ್ಕೋಬಾರ್ದು? ಹೌದೌದು. ಸುಮ್ನೆ ಅಡಿಕೆಗೆ ಕೊಟ್ಬಿಟ್ಟು ಆರಾಮಾಗಿ ಅಲ್ಲಿ ಇಲ್ಲಿ ತಿರುಗಾಡೋ ಬದಲು ಆ ಒಂದು ಸಮಯವನ್ನು ಮೀಸಲಿಟ್ಟು ಅಲ್ಲಿ ನೀವು ಅಡಿಕೆಯನ್ನ ನೀವು ಬೇಯಿಸಿ ಅದಕ್ಕೆ ಅಡಿಕೆಯನ್ನು ತಯಾರು ಮಾಡಿ ಅದನ್ನು ಮಾರುಕಟ್ಟೆಗೆ ಕೊಟ್ರೆ ಲಾಭ ಸಿಗುತ್ತೆ ಸರ್. ಈಗ ನಾವು ಬಹಳ ವಿಷಯಗಳನ್ನು ಮಾತಾಡಿದ್ವಿ. ಹಾಗೆ ಮತ್ತೆ ನಿಮ್ಮ ವೈಯಕ್ತಿಕ ವಿಷಯಕ್ಕೆ ಬರ್ತೀನಿ ಸರ್. ತಮಗೆ ಎಷ್ಟು ಜನ ಮಕ್ಕಳು ಸರ್? ನನಗೆ 4 ಜನ ಮಕ್ಕಳು. ನನ್ನ ಹಿರಿಯ ಮಗ ಸರ್ ಮಧುಚಂದ್ರ ನಾಯಕ್ ಅಂತ. ಮಧುಚಂದ್ರ ನಾಯಕ್ MA B.Ed ಮಾಡಿದ್ದಾನೆ. ಅವ ಇನ್ನು ರೈತರ ಕೆಲಸದಲ್ಲೇ ಇದ್ದಾನೆ. ಓಕೆ. ಇನ್ನೊಬ್ಬ ಮಗ ಏನ್ ಮಾಡ್ತಾನೆ? ಇನ್ನೊಬ್ಬ ಮಗ ಪ್ರವೀಣ್ ಅಂತ, ಆತ BA ಮಾಡಿದ್ದಾನೆ. ಅವನು ಕೂಡ ರೈತರ ಕೆಲಸ. ನನ್ನ ಒಬ್ಬ ಮಗ ಮಾತ್ರ ಸರ್ಕಾರಿ ಕೆಲಸ. ಹೌದು, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಸರ್ ಅವರು. ಅವರು ಈಗ ಮಂಗಳೂರು ಅವ್ರ ಹೆಸರೇನು ಸರ್? ಸುಳ್ಯ ನಾಯಕ ರಾಜೇಶ್ ಅಂತ. ರಾಜೇಶ್ SK. ಇನ್ನೊಬ್ಬ ಮಗ ಸರ್? ಇನ್ನೊಬ್ಬ ಮಗ ಪ್ರಶಾಂತ್ ಅಂತ. ಆತನು ಕೂಡ ವ್ಯವಸಾಯ ಮಾಡ್ತಿದ್ದಾನೆ. ಸ್ನೇಹಿತರೆ, ಯಾಕೆ ಸರ್ ಅದು ಮಕ್ಕಳ ಬಗ್ಗೆ ಕೇಳಿದೆ ಅಂದ್ರೆ, ಬಹಳ ಜನ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅಂತಾರೆ.
ಇದು ಬಹಳ ಕಡೆ ನಾನು ಕೇಳ್ಪಡ್ತಾ ಇದ್ದೀನಿ. ಖಂಡಿತವಾಗಿ ಹೌದು. ಅದು ರೈತರ ಮಕ್ಕಳಿಗೆ ದಯವಿಟ್ಟು ಹೆಣ್ಣು ಕೊಡಿ. ಯಾಕಂದ್ರೆ ಇವತ್ತು ಅನ್ನ ಕೊಡೋದು ದೇವರು. ಈ ದೇಶದ ದೇವರುಗಳು ಯಾರಾದರೂ ಅಂತಿದ್ರೆ ಅದು ರೈತ ಮತ್ತೆ ಒಂದು ಸೈನಿಕ ಅಂತೇಳಿ ಮಾತಾಡ್ತೀವಿ. ಆದ್ರೆ ಆ ರೈತರ ಕುಟುಂಬದಲ್ಲಿ ಜನಿಸಿದ ಮಕ್ಕಳಿಗೆ ಅವರ ಸಂತಾನೋಭಿವೃದ್ಧಿ ಆಗ್ಲಿಕ್ಕೆ ನಾವು ಸಹಕಾರ ಕೊಡ್ತಾ ಇಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ದಯವಿಟ್ಟು ಕೊಡಿ. ಹಾಗೆ ರೈತರು ಕೂಡ ಅನಾದಿ ಕಾಲದಿಂದ ಏನು ಮಾಡ್ತಾ ಇದ್ರೆ ಅದನ್ನೇ ಮಾಡಿದ್ರೆ ಲಾಭ ಬರಲ್ಲ. ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಳ್ಳಿ. ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ತರ್ತಾ ಇದೆ. ಅದಕ್ಕಾಗಿ ಇಲಾಖೆಗಳಿದೆ. ಇಲಾಖೆಗಳ ಸಹಯೋಗ, ಇಲಾಖೆ ಅಧಿಕಾರಿಗಳ ಸಂಪರ್ಕವನ್ನು ಮಾಡಿ ಅದನ್ನ ಪಡ್ಕೊಂಡು ಲಾಭ ಮಾಡ್ಕೊಳ್ಳಿ ಅನ್ನೋದು ತಾವು ಹೇಳ್ತಾ ಇದ್ದೀವಿ. ಖಂಡಿತವಾಗಿ ಸರ್, ತಮಗೆ ಇಲಾಖೆ ಸ್ಪಂದಿಸ್ತಾ ಇದೆಯಾ? ಖಂಡಿತವಾಗಿ ಸ್ಪಂದಿಸುತ್ತೆ. ಸ್ನೇಹಿತರೆ, ಏನ್ ತೋಟಗಾರಿಕೆ ಇಲಾಖೆ ಇದೆ ಅದು ಸ್ಪಂದಿಸ್ತಾ ಇದೆ ಅಂತೆ. ಇಲಾಖೆಯಲ್ಲಿ ಅನೇಕ ಯೋಜನೆಗಳು ಇದೆ. ಇವತ್ತು ಸರ್ಕಾರ ರೈತರಿಗೆ ಒಳ್ಳೊಳ್ಳೆ ಯೋಜನೆಗಳನ್ನು ಕೊಟ್ಟಿದೆ, ಅದನ್ನು ಬಳಸ್ಕೊಳ್ಳಿ. ಸರ್, ಈಗ ನಾನು ಮತ್ತೆ ಅಡಿಕೆಗೆ ಬರೋಣ ಸರ್. ಈ ಅಡಿಕೆನ ನೀವು ಕೊಡೋದು ಬೇಡ, ನೀವೇ ಮಾಡಬೇಕು ಅಂತ. ಈ ಅಡಿಕೆ ಫಸಲು ಬಂತು ಸರ್. ಬಂದಾಗ ನೀವು ಯಾವ ರೀತಿ ಅದನ್ನು ಕಟಾವು ಮಾಡ್ತೀರಿ, ಮುಂದಿನ ಪ್ರೊಸೀಜರ್ ಎಲ್ಲ ಹೇಗಿರುತ್ತೆ ಅನ್ನೋದು ಸ್ವಲ್ಪ ಹೇಳಿ ಸರ್. ಸರ್, ಅಡಿಕೆ ಬಂದಾಗ ಅದರಲ್ಲಿ ಬೆಟ್ಟೆ ಅಂತ ಬರುತ್ತೆ. ರಾಸಿ ಅಡಿಕೆಗೆನೆ ಹೆಚ್ಚಿಗೆ ಬೆಲೆ. ರಾಸಿ ಅಡಿಕೆಯಲ್ಲಿ ಅದರಲ್ಲೂ ನಾವು ಅಡಿಕೆ ಕೊಯ್ಲು ಮಾಡಿದಾಗ ಕೊಯ್ಲು ಮಾಡಿದ ಮೇಲೆ ಅದರಲ್ಲಿ 3 ವೆರೈಟಿ ಮಾಡ್ತೀವಿ. ರಾಸಿ, ಗೊರಬಲು, ಆಮೇಲೆ ಸಿಪ್ಪೆಗೋಟು. ಏನು ಸರ್ ಡಿಫರೆನ್ಸ್ ಏನ್ ಸರ್? ಅದು ರಾಸಿಗೆ ಬೆಲೆ ಜಾಸ್ತಿ. ಹೆಂಗಿರುತ್ತೆ ರಾಶಿ ಅಂದ್ರೆ ಏನು? ರಾಸಿ ಅಂತ ಅಂದ್ರೆ ಅದನ್ನ ಸಂಪೂರ್ಣವಾಗಿ ಸಿಪ್ಪೆಯನ್ನ ತೆಗೆದು ಸಿಪ್ಪೆ ತೆಗೆದು ಹಾಗೆ ಗುಂಡು ಗಿಡಗಳಿಗೆ ಜಾಸ್ತಿ ನೀರು ಕೊಡಬಾರ್ದು. ಸೊ ಹಾಗಾಗಿ ನಮ್ಮ ಬೇಸಿಗೆ ಏನು ನಮ್ಮ ಚಿತ್ರದುರ್ಗ ಜಿಲ್ಲೆ ಆ ಕಡೆ ಎಲ್ಲಾನು ಅಡಿಕೆ ಹಾಕ್ತಾ ಇದ್ದಾರೆ. ಹೌದು. ಅಲ್ಲಿ ಆ ಒಂದು ಭಾಗದಲ್ಲಿ ನೀರಿನ ಕೊರತೆ ಬಹಳ ಕಾಣ್ತೀವಿ ಸರ್. ಆದ್ರೂ ಸೂಟೇಬಲ್ ಅಲ್ಲ ಅನ್ನೋದು ಬಹಳಷ್ಟು ಜನ ಹೇಳ್ತಾರೆ. ಆದ್ರೂ ಅಡಿಕೆ ಹಾಕ್ತಾರೆ. ಅಂತ ರೈತರಿಗೆ ಹಾಕೋದು ಉತ್ತಮ ಅಂತೀರಾ, ಹೇಗಂತೀರ? ರೈತರಿಗೆ ಅಡಿಕೆ ಬೆಳೆ ಈಗ ಇರೋಂತಹ ಒಂದು ಪರಿಸ್ಥಿತಿಯಲ್ಲಿ ಈ ಕಮರ್ಷಿಯಲ್ ಕ್ರಾಪ್ ಅಂತಂದ್ರೆ ಅಡಿಕೆ ಒಂದೇನೆ. ಹೌದು, ಅಡಿಕೆ ಒಂದೇನೆ. ಯಾವುದ್ರಲ್ಲಿ ಕೂಡ ರೈತರಿಗೆ ಲಾಭ ಇಲ್ಲ. ರೈತ ಬೆಳೆದ ಪ್ರತಿಯೊಂದು ಬೆಳೆಗೂ ಆತ ಬೆಳೆದಂತಹ ಬೆಳೆಗೆ ಸೂಕ್ತವಾದ ಲಾಭ ಸಿಗ್ತಾ ಇಲ್ಲ. ಹಾಗಾಗಿ ವರ್ಷದಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಗೊಬ್ಬರ ಕೊಟ್ಟು ಸಾಕು. ಸೊ ಈ ರೀತಿ ಸ್ನೇಹಿತರೆ, ಸಾಕಷ್ಟು ವಿಷಯವನ್ನು ಹಂಚಿಕೊಂಡಂತಹ ಕೃಷ್ಣನಾಯಕ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಭಾಗದಲ್ಲಿ ಎಸ್ಪೆಷಲಿ ಚನ್ನಗಿರಿ, ದಾವಣಗೆರೆ ಈ ಭಾಗದಲ್ಲಿ ಅತಿಯಾಗಿ ಅಡಿಕೆ ಬೆಳೆಗಾರರಿದ್ದು ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಸಂದರ್ಶನವನ್ನು ಮಾಡಿದ್ದೀನಿ. ಯಾರಿಗೆಲ್ಲ ಈ ಸಂದರ್ಶನ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ವೆರಿ ಮಚ್.